ಲಾಲಾ ವಾಟರ್ನ ಹೆಮ್ಮೆಯಿಂದ ಹೇಳ್ಕೊಂತೀವಿ ಸರ್. ಇದರಲ್ಲಿ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಅಂಶ ಚೆನ್ನಾಗಿದೆ ಸರ್ ಇದರಲ್ಲಿ. ಸರ್, ಏನು ಹೊಸ ಉದ್ಯಮ ಸ್ಟಾರ್ಟ್ ಮಾಡಿದ್ದೀರಾ? ಹೌದು, ನಾವು ನಮ್ಮ ಜನತೆಗೆ ಒಳ್ಳೆ ಗುಣಮಟ್ಟದ ನೀರನ್ನ ಕಡಿಮೆ ಬೆಲೆಯಲ್ಲಿ ಕೊಡಬೇಕು ಅನ್ನೋ ಉದ್ದೇಶದಿಂದ ಮಾಡಿದೀವಿ ಸರ್ ಇದನ್ನ. ಏನ್ ಸರ್ ಸ್ಫೂರ್ತಿ, ಏನ್ ಸರ್ ಈ ತರ ಹೊಸದುರ್ಗ ತಾಲೂಕಲ್ಲಿ ಈ ತರ ಉದ್ಯಮ ಮಾಡ್ಬೇಕಂತ? ಇದಕ್ಕೆ ಸ್ಫೂರ್ತಿ ಸದ್ಗುರು ಪ್ರದೀಪ್ ಅವರು, ಸದ್ಗುರು ಕಂಪನಿಯ ಮಾಲೀಕರು ಮತ್ತು ಫಂಡೂಸ್ ವಾಟರ್ ಪಾರ್ಕ್ ಮಾಲೀಕರು ಇದ್ದಾರಲ್ಲ, ಅವರು ನಮ್ಮ ಸ್ಫೂರ್ತಿ. ಏನಕ್ಕೆ ಇದು ಮಾಡಿದ್ವಿ ಅಂತಂದ್ರೆ, ಒಂದು ಉದ್ಯಮ ಅವಕಾಶ ನಾವು ಇಲ್ಲಿ ಹೊಸದುರ್ಗ ಜನತೆಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ನೀರು ಕೊಡಬೇಕು ಅಂತ ನಾವು ಮಾಡಿದ್ದು. ಇದು ಮತ್ತೆ ಎಷ್ಟು ಲೀಟರ್ದು, ಎಷ್ಟು ml ಆ ತರ ಇದೆಯಾ ಸರ್? ಇದೆ ಸರ್. ಇದು ನೋಡಿ, ಇದರಲ್ಲಿ 4-5 ಪ್ಯಾಕೇಜ್ ಅಲ್ಲಿ ನಾವು ಮಾಡಿದೀವಿ. 250 ml ಇಂದ ಹಿಡಿದು 2 ಲೀಟರ್ಸ್ ತನಕ ನಾವು ಪ್ಯಾಕೇಜ್ ಅಲ್ಲಿ ಮಾಡಿದೀವಿ. ಮತ್ತೆ 20 ಲೀಟರ್ಸ್ ಸಮೇತನೂ ನಾವು ಮಾಡಿದೀವಿ. ಮಿನರಲ್ ವಾಟರ್ ಅಂತಂದ್ರೆ ಎಲ್ಲರಿಗೂ ಉದ್ದೇಶ ಏನಿತ್ತು, ಇದ್ರಲ್ಲಿ ಏನು ಸತ್ವ ಇರೋದಿಲ್ಲ, ಬರೀ ಕ್ಲೀನ್ ಇರುತ್ತೆ ಅಷ್ಟೇ ಅನ್ನೋದಿತ್ತು. ನಾವು ಅದನ್ನ ಸ್ವಲ್ಪ ಬದಲಾವಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಟ್ಯಾಗ್ ಲೈನ್ ಸಮೇತನೂ ಅದನ್ನೇ ಮಾಡಿದೀವಿ. ಖನಿಜಾಂಶ ಭರಿತ ಪರಿಶುದ್ಧ ನೀರು, ಲಾಲಾ ಮಿನರಲ್ ವಾಟರ್ ಅಂತ ಮಾಡಿದೀವಿ. ಫಿಲ್ಲಿಂಗ್ ಇಂದ ಹಿಡಿದು ಪ್ರತಿ ಹಂತದಲ್ಲೂ ನೀರು ಟೆಸ್ಟಿಂಗ್ ಆಗಿ, ಕ್ಯಾಪಿಂಗ್ ಆಗಿ, ಲೇಬಲಿಂಗ್ ಆಗಿ, ಹೈಜಿನಿಕ್ ಆಗಿ ಪ್ಯಾಕ್ ಆಗಿ ಹೊರಗಡೆ ಬರುತ್ತೆ ಸರ್. ಸರ್, ಈಗ ನನಗೆ ಏನ ಗ್ರಾಹಕರು ತಮ್ಮ ನೇರವಾಗಿ ಬಂದು ತಮ್ಮ ಫ್ಯಾಕ್ಟರಿ ವಿಸಿಟ್ ಮಾಡಬಹುದಾ ಸರ್? ಇಲ್ಲಿ ಬಂದು ಗುಣಮಟ್ಟನ ನೋಡಿ ಪ್ರತಿಯೊಂದು ಪರೀಕ್ಷೆ ಮಾಡಿ ನಮ್ಮಲ್ಲಿ ವಿಚಾರಿಸಿದಾಗ ಅವ್ರಿಗೆ ಎಲ್ಲಿ ಅವಶ್ಯಕತೆ ಇದೆ ಅವ್ರು ನಮ್ಮ ಡಿಸ್ಟ್ರಿಬ್ಯೂಟರ್ ಇಂದ ಅವ್ರಿಗೆ ತಲುಪಿಸೋ ವ್ಯವಸ್ಥೆ ಮಾಡ್ತಾ ಇದೀವಿ ಸರ್. ಆ ರಾಜ್ಯಾದ್ಯಂತ ಎಲ್ಲ ಕಡೆ ಹೋಗ್ತಾ ಇದೆ. ಕೆಲವೊಂದು ಕಡೆಯಲ್ಲಿ ನೋಡ್ಕೊಂಡು ಅಲ್ಲಿಗೆ ಹೋಗ್ಬೇಕಾದ್ರೆ ಉದ್ಯೋಗಾವಕಾಶಕ್ಕೋಸ್ಕರ ಡಿಸ್ಟ್ರಿಬ್ಯೂಷನ್ ಶಿಪ್ ಕೊಡಬಹುದು ಸರ್. ಅಕಸ್ಮಾತ್ ತಮ್ಮಲ್ಲಿ ಯಾರೋ ಯುವಕರು ಬಂದು ನಾನು ಸಹ ಈ ತರ ಏನಾದ್ರು ಉದ್ಯಮ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ತಮ್ಮ ಪ್ರೋತ್ಸಾಹ ಇರುತ್ತೆ ಸರ್? ಇರುತ್ತೆ. ಒಬ್ಬರಿಂದ ಒಬ್ಬರಿಗೆ ಪ್ರೋತ್ಸಾಹ ಇರ್ಲೇಬೇಕಲ್ಲ. ಬನ್ನಿ, ನಮ್ಮ ಸಲಹೆ ಸೂಚನೆಗಳನ್ನು ನಾವು ಕೊಡ್ತೀವಿ. ಅದಕ್ಕೆ ಮುಖ್ಯವಾಗಿ ಫಸ್ಟ್ ನಮ್ಮ ಡಿಸ್ಟ್ರಿಬ್ಯೂಷನ್ ಶಿಪ್ ನ ನೀವು ತಗೊಳ್ಳಿ, ಅದರಲ್ಲಿ ಉದ್ಯೋಗಾವಕಾಶಗಳು ನೋಡ್ಕೊಳ್ಳಿ, ಆಮೇಲೆ ಮುಂದಿನ ಕಾರ್ಯ ನೀವು ಕೈಗೊಳ್ಳಬಹುದು. ಸರ್, ಈ ಲಾಲಾ ವಾಟರ್ನ ಗುಣಮಟ್ಟ ನಾನು ಯಾಕೆ ರೀತಿ ತಿಳ್ಕೋಬಹುದು ಸರ್? ಇದರಲ್ಲಿ ಯಾವುದೇ ರೀತಿಯ ಮುಚ್ಚುಮರೆ ಇರೋದಿಲ್ಲ. ನೀವೇ ಡೈರೆಕ್ಟ್ ಆಗಿ ಬಂದು ನಮ್ಮ ಫ್ಯಾಕ್ಟರಿ ವಿಸಿಟ್ ಮಾಡಿ, ಇಲ್ಲಿನ ಹೈಜಿನಿಕ್, ನಮ್ಮ ಗುಣಮಟ್ಟ ಎಲ್ಲ ಪರೀಕ್ಷೆ ಮಾಡಿ ನಿಮ್ಮ ಆಫೀಸ್ಗೆ, ನಿಮ್ಮ ಮನೆಗೆ, ನಿಮ್ಮ ಶುಭ ಸಮಾರಂಭಗಳಿಗೆ ನೀವು ಉಪಯೋಗಿಸ್ಕೋಬಹುದು. ಸರ್, ಮನೆ ಬಳಕೆಗೆ ಒಂದು 20 ಲೀಟರ್ದು ಕ್ಯಾನ್ ಸಿಗುತ್ತೆ ಸರ್? ಹೌದು, ಸಿಗುತ್ತೆ. 20 ಲೀಟರ್ ಕ್ಯಾನ್ ಸಿಗುತ್ತೆ. ನೀವು ಫೋನ್ ಮಾಡಿದ ತಕ್ಷಣ ಬರೋ ತರ ವ್ಯವಸ್ಥೆನೂ ಒಂದು ಹೋಮ್ ಡೆಲಿವರಿ ಮಾಡೋ ಒಂದು ವ್ಯವಸ್ಥೆನ ನಾವು ಮಾಡ್ತಾ ಇದ್ದೀವಿ ಹೊಸದುರ್ಗ ಟೌನ್ ಅಲ್ಲಿ ಸದ್ಯಕ್ಕೆ. ಹೌದು, ಅದನ್ನು ಒಳ್ಳೆ ಗುಣಮಟ್ಟದ್ದು. ಅದನ್ನು ಒಂದು 2 ತರ ಸ್ಟೇಜ್ ಅಲ್ಲಿ ವಾಷಿಂಗ್ ಆಗಿ, ಕ್ಯಾಪಿಂಗ್ ಆಗಿ ನಿಮ್ಗೆ ಬರೋ ತರ ವ್ಯವಸ್ಥೆ ಇದೆ. ಅದನ್ನು ನಿಮ್ಗೆ ತೋರಿಸ್ತೀನಿ ನನಗೆ. ಸರಿ ಸರ್. ಸರ್, ಹಾಗೆ ನೀವು ಫ್ಯಾಕ್ಟರಿ ಒಂದು ವಿಸಿಟ್ ಮಾಡೋಣ ಸರ್? ಬನ್ನಿ ಸರ್, ತೋರಿಸ್ತೀವಿ. ನೀವು ಬಂದಿದ್ದೀರಾ ಅಂತ ಒಂದು ಉದ್ದೇಶಕ್ಕೆ ಸದ್ಯಕ್ಕೆ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ವಿ. ಬನ್ನಿ ಸರ್, ತೋರಿಸ್ತೀನಿ. ಈಗ ಬಂದಾಗ ನಮ್ಮ ಅಕೌಂಟ್ ಸೆಕ್ಷನ್ ಇರುತ್ತೆ, ನಿಮ್ಗೆ ಏನ್ ಬೇಕಾದ್ರೂ ಇಲ್ಲಿ ಮಾಹಿತಿ ಸಿಗುತ್ತೆ ನಿಮ್ಗೆ. ಓಕೆ ಸರ್. ನಮ್ಮ ಸಿಬ್ಬಂದಿ ವರ್ಗವರೆಲ್ಲ ಈ ತರ ಪಾಲಿಸಿಗಳನ್ನೆಲ್ಲ ಪಾಲಿಸ್ಕೊಂಡೆ ಇಲ್ಲಿ ಕಾರ್ಯ ಮಾಡ್ತಾ ಇದ್ದಾರೆ. ನಮ್ಮ ಲಾಲಾ ವಾಟರ್ನ ಪರೀಕ್ಷೆ ಮಾಡೋ ಸ್ಟೇಜ್ಗಳಿದು ಕೆಮಿಕಲ್ ಲ್ಯಾಬು, ಮೈಕ್ರೋ ಲ್ಯಾಬು. ಪ್ರತಿದಿನನೂ ಆಗುತ್ತೆ ಸರ್ ಇಲ್ಲಿ? ಪ್ರತಿದಿನನೂ ಆಗುತ್ತೆ. ಪ್ರತಿದಿನ ಆಗುತ್ತೆ, ಪ್ರತಿ ವಾರಕ್ಕೊಮ್ಮೆ ಆಗುತ್ತೆ, ತಿಂಗಳಿಗೊಮ್ಮೆ ಆಗುತ್ತೆ. ರಾ ಮೆಟೀರಿಯಲ್ ಸ್ಟೋರೇಜ್ ಏರಿಯಾ. ಬನ್ನಿ ಸರ್. ಪ್ರೊಡಕ್ಷನ್ ಎಲ್ಲ ಆದ್ಮೇಲೆ ಈ ತರ ಪ್ಯಾಕೇಜ್ ಅಲ್ಲಿ ಬರುತ್ತೆ. ಲಾಲ್ ಇಂಡಸ್ಟ್ರಿಯಲ್ಲಿ ವಾಟರ್ ಪ್ಯೂರಿಫೈಂಗ್ ಲ್ಯಾಬ್ ಟೆಕ್ನಿಷಿಯನ್ ವರ್ಕ್ ಮಾಡ್ತಾ ಇದ್ದೀನಿ ಸರ್. ಪ್ರತಿದಿನ ಟೆಸ್ಟ್, ವಾಟರ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಸ್ಯಾಂಪಲ್ ತಗೊಂಡ್ಬಂದು ಟೆಸ್ಟ್ ಮಾಡಿ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತೀವಿ. ಏನ್ ಟೆಸ್ಟ್ ಮಾಡ್ತೀರಾ ಸರ್? ಸರ್, ಸ್ಟಾರ್ಟಿಂಗ್ ಮಾಡೋದಕ್ಕೆ ಅಂದ್ರೆ ಡೈಲಿ ಟೆಸ್ಟ್ ಮಾಡಲಿಕ್ಕೆ pH ಟೆಸ್ಟ್ ಮಾಡ್ತೀವಿ ಸರ್. ನೋಡ್ಬೋದು ಸರ್, ಅಲ್ಲಿ pH, ಕಲರ್, ಓಡರ್, ಟೇಸ್ಟ್, ಟರ್ಬಿಡಿಟಿ, ಆಲ್ಕಲಿನಿಟಿ, ಸಲ್ಫೇಟ್, ಕ್ಲೋರೈಡ್ ಇವೆಲ್ಲ ಟೆಸ್ಟ್ ಮಾಡ್ತೀವಿ. ಇವೆಲ್ಲ ಡೈಲಿ ಟೆಸ್ಟ್ ಮಾಡಲೇಬೇಕು. ವಾರ ಸರ್ ಅಂದ್ರೆ ವೀಕ್ಲಿ ಟೆಸ್ಟ್ ಮೆಗ್ನೀಷಿಯಮ್, ನೈಟ್ರೈಟ್, ಆಮೇಲೆ ಇದೆಲ್ಲ ಅಲ್ಯೂಮಿನಿಯಂ ಎಲ್ಲ ಮಾಡ್ತೀವಿ ಸರ್. ಅದು ಪ್ರತಿದಿನನೂ? ಸರ್, ಪ್ರತಿ ದಿನಾನು ಮಾಡ್ತೀವಿ ಸರ್. ಇಲ್ಲಿ ಮೇಲ್ ನೋಡ್ಬೋದು ಸರ್, ಇಷ್ಟು ಪ್ರತಿದಿನಾನು ಮಾಡ್ತೀವಿ. ಈ ಕೆಳಗಡೆ ಇರೋದು ವೀಕ್ಲಿ ಟೆಸ್ಟ್ 4 ಅವರ್ಸ್ ಅಂತ ಇದೆಯಲ್ಲ ಸರ್. 4 ಅವರ್ಸ್ ಅಲ್ಲಿ pH ಟೆಸ್ಟ್ ಮಾಡ್ತೀವಿ. 4 ಅವರ್ಸ್ ಕಂಪಲ್ಸರಿ pH ಟೆಸ್ಟ್ ಮಾಡಲೇಬೇಕು ಸರ್. ಯಾವ ಎಕ್ವಿಪ್ಮೆಂಟ್ಸ್ ಗೊತ್ತಾಗುತ್ತೆ ಸರ್ ನಮಗೆ?
ಸರ್ ಎಕ್ವಿಪ್ಮೆಂಟ್ಸ್ ಅಲ್ಲಿ ಇದು ಟರ್ಬಿಡಿಟಿ ಸರ್. ಹಾ ಸರ್. ಇದು ವಾಟರ್ ಕ್ಲಾರಿಟಿ ಗೊತ್ತಾಗುತ್ತೆ ಹಾ. ಇದು pH ಹಾ. ಅಂದ್ರೆ ಪವರ್ ಆಫ್ ಹೈಡ್ರೋಜನ್ pH ಬೇಸ್ ಅದು ಇದು ಗೊತ್ತಾಗುತ್ತೆ. ಹಾ. ಈ ಸರ್ ಇದು ಸ್ಟೈರ್ ವಿತ್ ಹಾಟ್ ಪ್ಲೇಟ್ ಸರ್. ಹಾ. ಏನಾದ್ರು ಸೊಲ್ಯೂಷನ್ ಪ್ರಿಪೇರ್ ಮಾಡ್ಲಿಕ್ಕೆ ಅದನ್ನ ಇದು ಮಾಡ್ಲಿಕ್ಕೆ ಬಳಸ್ತೀವಿ ಸರ್. ಸರಿ ಸರಿ ಸರಿ. ಸರ್ ಇದು ಟ್ಯೂಬ್ ಸರ್, ಇದು ಕಲರ್ ಟೆಸ್ಟ್ ಮಾಡ್ಲಿಕ್ಕೆ ಹಾ. ಮಾಡ್ತೀವಿ ಸರ್. ಇದು TDS ಚೆಕ್ ಮಾಡ್ಲಿಕ್ಕೆ, ಮ್ಯಾನ್ಯುಯಲಿ TDS ಚೆಕ್ ಮಾಡ್ಲಿಕ್ಕೆ, ಹಾ. ಅಂದ್ರೆ ಅದ್ರಲ್ಲಿ ವಾಟರ್ ಹಾಕಿಟ್ರೆ ಅದ್ರಲ್ಲಿ ಕೊನೆಗೆ ಉಳಿಯುತ್ತಲ್ಲ ಸರ್ TDS ಸರಿ, ಅಂದ್ರೆ ಸರಿ. ಪಾರ್ಟಿಕಲ್, ಅದನ್ನ ಟೆಸ್ಟ್ ಮಾಡ್ತೀವಿ ಸರ್. ಹಾ. ಸರ್ ಇದು ಬ್ಯೂರೇಟ್ ಅದೇ ಕ್ಲೋರೈಡ್ ಮತ್ತೆ ಆಲ್ಟರ್ನೇಟಿವ್ ಟೆಸ್ಟ್ ಮಾಡ್ಲಿಕ್ಕೆ, ಪ್ರಿಪೇರ್ ಮಾಡ್ಲಿಕ್ಕೆ ಇವೆಲ್ಲ ಬಳಸ್ತೀವಿ ಸರ್. ಸರ್ ಇದರಲ್ಲಿ 9 ಹಂತದ ಫಿಲ್ಟ್ರೇಷನ್ಸ್ ಎಲ್ಲ ಆಗಿ ಹಾ. ಮತ್ತೆ ಕ್ಯಾಲ್ಸಿಯಂ ಮತ್ತು ಮಿನರಲ್ಸ್ ನಾವು ಆಡ್ ಮಾಡ್ತಾ ಇದೀವಿ ಸರ್. Okay. ಆ ನೀರಿನಲ್ಲಿ ಶಕ್ತಿ ಬೇರೆ ಕಂಪ್ನಿಯಲ್ಲಿ ಆತರ ಇರಲ್ಲ ಸರ್? ಇರುತ್ತೆ, ಕಡಿಮೆ ಅಂಶ ಇರಬಹುದು ಸರ್. ನಾವು ಬೇರೆ ಕಂಪನಿಯಿಂದ ಹೇಳಕ್ಕಾಗಲ್ಲ. ನಮ್ಮ ಕಂಪನಿ ನಮ್ಮ ಲಾಲಾ ವಾಟರ್ನ ಹೆಮ್ಮೆಯಿಂದ ಹೇಳ್ಕೊಂತೀವಿ ಸರ್. ಇದರಲ್ಲಿ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಅಂಶ ಚೆನ್ನಾಗಿದೆ ಸರ್. ಇದರಲ್ಲಿ ನೆಕ್ಸ್ಟ್ ಪ್ರೊಸೆಸ್ ಫಿಲ್ಟ್ರೇಷನ್ಸ್ ಎಲ್ಲ ಆಗಿ ಇಲ್ಲಿ ಸ್ಟೋರೇಜ್ ಟ್ಯಾಂಕ್ ಕ್ಲೀನ್ ಬರುತ್ತೆ. ಸರಿ ಸರ್. ಮತ್ತೆ ನೆಕ್ಸ್ಟ್ ಹಂತದಲ್ಲೂ ಸಮೇತ ಕ್ಲೀನಿಂಗ್ಗೋಸ್ಕರ ಇಲ್ಲಿ ಮೈಕ್ರಾನ್ ಫಿಲ್ಟರ್ಸ್ ಮಾಡ್ತೀವಿ. ಮತ್ತೆ 2-3 ಸರಿ ಫಿಲ್ಟರ್ ಆಗಿದೆ ಮತ್ತೆ ಅಲ್ಲಿ ಫಿಲ್ಟರ್ ಆದ್ಮೇಲೆ ಅಲ್ಲಿ 9 ಸ್ಟೇಜ್ ಅಲ್ಲಿ ಆಗಿ ಓಕೆ. ಮತ್ತೆ ನೆಕ್ಸ್ಟ್ ಫೈನಲ್ ಸ್ಟೋರೇಜ್ ಬರಕ್ ಮುಂಚೆ ಮೈಕ್ರಾನ್ ಫಿಲ್ಟರ್ಸ್ ಆಗುತ್ತೆ ಸರ್. ಇದರಲ್ಲಿ ಇರೋ ಮೈಕ್ರಾನ್ ಫಿಲ್ಟರ್ ಆಗಿ ಇದರಲ್ಲಿ UV ಸಿಸ್ಟಮ್ ಇದೆ ಸರ್. ಅಲ್ಟ್ರಾ ವೇವ್ಸ್ ಎಲ್ಲ ಇದಾಗಿ ಅದರೊಳಗಿರೋ ಅಂಶ ಎಲ್ಲ ಕಿಲ್ ಆಗುತ್ತೆ ಸರ್ ಇದರಲ್ಲಿ. ಆಮೇಲೆ ಇದರಲ್ಲಿ ಹೊಸ ಅಂಶ ಏನು ಅಂತಂದ್ರೆ ಓಝೋನೇಷನ್ ಅಂತ ಒಂದು ಮಾಡ್ತಾ ಇದೀವಿ ಸರ್. ಇದ್ರಲ್ಲಿ ಬಹಳ ದೊಡ್ಡ ದೊಡ್ಡ ಕಂಪನಿನಲ್ಲಿ ಇದ್ರಲ್ಲಿ ಮಾಡ್ತಾರೆ. ನಾವು ಇದರಲ್ಲಿ ಉಪಯೋಗಿಸಿದೀವಿ ಸರ್. ಓಝೋನೇಷನ್ ಅಂತ ಆಗುತ್ತೆ. ಆದ್ರೆ ನೀವು ಒಂದು ಫ್ಯಾಕ್ಟ್ರಿ ಮಾಡ್ಬೇಕಾದ್ರೆ ಬಹಳ ಯೋಚನೆ ಮಾಡಿದಿರ ಸರ್? ಮಾಡಿದೀವಿ ಸರ್. ಒಳ್ಳೆ ಗುಣಮಟ್ಟ ಮತ್ತು ಒಳ್ಳೆ ಹೈಜೀನ್ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದನೇ ಮಾಡಿದೀವಿ. ಇಷ್ಟು ಅಂತ ಹೇಳಿ ಸರ್. ನಾನು ವಾಟರ್ ಪ್ಯೂರಿಫೈರ್ ನೋಡ್ತೀನಿ ಸರ್ ಬೇರೆ ಫ್ಯಾಕ್ಟ್ರಿಗಳನ್ನೆಲ್ಲ. ಏನ್ ಹೈಜೆನಿಕ್ ಅಲ್ಲ ಸರ್, ಅದು ಬಿಡಿ, ಅದು ಬೇರೆ ಕತೆ. ನಿಮ್ದು ಒಳ್ಳೆ ನೋಡಿದ್ರೆ ದೊಡ್ಡ ಕಂಪ್ನಿ ತರನೇ ಇದೆ. ಇಲ್ಲ ಸರ್, ಸಣ್ಣ ಕಂಪ್ನಿ, ಅದು ಒಂದೇನೋ ದೊಡ್ಡ ಉದ್ದೇಶ ಇಟ್ಕೊಂಡು ಇದನ್ನ ನಾವು ಮಾಡಿದೀವಿ ಸರ್. ಸರ್ ಎಷ್ಟು ಜನ ವರ್ಕ್ ಮಾಡ್ತಾರೆ ಸರ್ ಇಲ್ಲಿ? ಸದ್ಯಕ್ಕೆ ಒಂದು 14 ರಿಂದ 15 ಜನ ಇದ್ದಾರೆ. ನೋಡೋಣ ಸರ್ ವರ್ಕ್. ನೋಡೋಣ ಸರ್. ಹಾಂ ಸರ್. ಮತ್ತೆ ಇಲ್ಲಿ ಫೈನಲ್ ಸ್ಟೋರೇಜ್ ಇದ್ರೊಳಗೆ ಆಗಿ ಇಲ್ಲಿಂದ ಓಕೆ, ಫಿಲ್ಟ್ರೇಷನ್ ಪ್ರೊಡಕ್ಷನ್ ಸ್ಟಾರ್ಟ್ ಆಗುತ್ತೆ. ಪ್ರೊಡಕ್ಷನ್ ಸರ್ ಈ ಪ್ರೊಡಕ್ಷನ್ ಮಿಷಿನ್ ಆನ್ ಮಾಡಿಸ್ತೀರಾ ಸರ್? ಮಾಡಿಸ್ತೀನಿ ಸರ್, ಬನ್ನಿ ಸರ್. ಮಿಷಿನರಿದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್. ಬಾಟಲ್ಸ್ನೆಲ್ಲ ನಾವು ಈ ಥರ ಫಿಲ್ ಮಾಡ್ತಾ ಹೋಗ್ತೀವಿ. ಪ್ರತಿ ಬಾಟಲ್ಸ್ನ ನಾವು ಇಲ್ಲಿ ಈ ಥರ ಕೊಡ್ತಾ ಹೋಗ್ತೀವಿ. ಇಲ್ಲೆಲ್ಲ ಪೂರ್ತಿ ಇಲ್ಲಿಂದ ಬಂದು ಈ ಯೂನಿಟಲ್ಲಿ ವಾಷಿಂಗ್ ಆಗುತ್ತೆ ಸರ್. ಪ್ರತಿಯೊಂದು ಬಾಟಲ್ನ ಹೈಜಿನಿಕಲ್ಲಿ ವಾಷಿಂಗ್ ಆಗುತ್ತೆ. ಈ ಯೂನಿಟಲ್ಲಿ ಕ್ಯಾಪಿಂಗ್ ಆಗುತ್ತೆ ಸರ್. ಸರಿ ಸರ್. ಕ್ಯಾಪಿಂಗ್ ಆಗಿ ಇಲ್ಲಿಂದ ಮುಂದೆ ಪ್ರೊಡಕ್ಷನ್ಗೆ ಲೈನ್ ಸ್ಟಾರ್ಟ್ ಆಗುತ್ತೆ. ಇದು ಕ್ಯಾಪ್ಸ್ ಎಲ್ಲ ಇಲ್ಲಿಂದನೇ ಫೀಡ್ ಆಗುತ್ತೆ ಸರ್. ಇದು ಮತ್ತೆ ಲೇಬಲಿಂಗ್ ಇದೆಯಲ್ಲ ಸರ್ ಇಲ್ಲಿ? ಹಾಂ ಸರ್, ಇದರಲ್ಲೆಲ್ಲ ಪ್ರತಿಯೊಂದು ವಾಟರ್ ಮೂವ್ಮೆಂಟ್ ಆಗೋಬೇಕಾದ್ರೆ ನಿಮ್ಗೆ ಅದರೊಳಗೆ ಏನಿದೆ ಅಂತೆಲ್ಲ ತೋರಿಸುತ್ತೆ ಸರ್. ಇದರಲ್ಲಿ ಬಾರ್ಕೋಡಿಂಗ್ ಸಿಸ್ಟಮ್ MRP ಎಲ್ಲ ಇದರಲ್ಲಿ ಆಗುತ್ತೆ ಸರ್. ಆಮೇಲೆ ಇದೆಲ್ಲ ಲೇಬಲಿಂಗ್ ಯೂನಿಟ್ ಸರ್. ಇದು ಲೇಬಲಿಂಗ್ ಯೂನಿಟ್ ಇದೆ. ಮತ್ತೆ ಸರ್ ಇದೆಲ್ಲ ಪ್ಯಾಕಿಂಗ್ ಸೆಕ್ಷನ್. ಇಲ್ಲಿ ಪ್ರತಿಯೊಂದು ಬಾಟ್ಲು ಪ್ಯಾಕಿಂಗ್ ಆಗಿ ರ್ಯಾಪಿಂಗ್ ಆಗಿ ಈ ಮುಖಾಂತರ ಇಲ್ಲಿ ಹೊರಗಡೆ ಬಂದು ಈ ಥರ ಪ್ಯಾಕಿಂಗ್ ಎಲ್ಲ ಆಗುತ್ತೆ ಸರ್. ಯೂನಿಟ್ ಅಂತ ಹೇಳಿದ್ರು ಸರ್? ಅದೇ ನಾವಿದು ಪ್ರತಿಯೊಂದು ಮನೆ ಬಳಕೆಗೆ ಮತ್ತು ಆಫೀಸ್ ಬಳಕೆಗೆ, ಮದುವೆ ಶುಭ ಸಮಾರಂಭಗಳಿಗೆ 20 ಕ್ಯಾನ್ನ ಒಂದು ಯೂನಿಟ್ ತೋರಿಸ್ತೀನಿ ಸರ್. ಇದೇನು ಪ್ರೊಡಕ್ಷನ್ ಎಲ್ಲಿ ಹೋಗಿದೆ? ಇವತ್ತು ಪ್ರೊಡಕ್ಷನ್ ಆಗಿದೆ. ಹಾಂ ಸರ್. ದಾವಣಗೆರೆಯಿಂದ ಆರ್ಡರ್ ಬಂದಿದೆ, ಅಲ್ಲಿಗೆ ಇವತ್ತು ಲೋಡ್ ಆಗ್ತಾ ಇದೆ ಸರ್. ಪ್ರತಿದಿನ ಎಷ್ಟಿರುತ್ತೆ ಸರ್? ಪ್ರತಿದಿನ ಒಂದು 800 ರಿಂದ 1000 ಪ್ರೊಡಕ್ಷನ್ ತೆಗಿತಾ ಇದ್ದೀವಿ ಸರ್. ಈಗ ಆರ್ಡರ್ ಮೇಲೆ ಎಷ್ಟೆಷ್ಟು ಬರುತ್ತೆ ನೋಡ್ಕೊಂಡು ನಾವು ಕಳಿಸ್ಕೊಡ್ತಾ ಇದ್ದೀವಿ ಸರ್. ಈಗ ಲೋಡ್ ಹೋಗ್ತೀರಾ ಸರ್? ಈಗ ಹೋಗ್ತಾ ಇದೆ ಸರ್. ಗಾಡಿ ನಿಮ್ಮದೇ? ಓನ್ ಗಾಡಿ ಇದೆ ಸರ್. ನಾವು ಅಲ್ಲಿ ಅವರ ಜಾಗಕ್ಕೆ ತಲುಪಿಸೋ ಅಂತ ವ್ಯವಸ್ಥೆ ಮಾಡ್ತಾ ಇದ್ದೀವಿ.